ವೆಲ್ಕಮ್ ಟು ಜೋವಿ ಚಾನಲ್. ಹಾಯ್ ಫ್ರೆಂಡ್ಸ್, ಇವತ್ತಿನ ದಿನ ನಾನು ಗೋವಾದಲ್ಲಿರುವಂತಹ ಒಂದು ಅತ್ಯಂತ ಸುಪ್ರಸಿದ್ಧವಾದಂತಹ ಬೀಚ್ ಬಗ್ಗೆ ನಿಮ್ಗೆ ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂತ ಅಂದ್ಕೊಂಡ್ರೆ ಡೋನಾಪಾಲ್ ಬೀಚ್ ಅಂತ ಹೇಳಿ, ಇದು ತುಂಬಾ ಫೇಮಸ್ ಆದಂತಹ ಬೀಚ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಮತ್ತು ಎಷ್ಟು ಕ್ಲೀನಾಗಿದೆ ವಾಟರ್ ಅಂತ ಹೇಳಿ. ನಮಗೆ ಯಾವಾಗ ನೀರು ಕ್ಲೀನಾಗಿರುತ್ತೆ ಆಗ ನಮಗೆ ಅದರ ರಿಫ್ಲೆಕ್ಷನ್ ಕಾಣುತ್ತೆ, ಅಂದರೆ ಸ್ಕೈ ರಿಫ್ಲೆಕ್ಷನ್ ನಮಗೆ ಬೀಚಲ್ಲಿ ಕಾಣುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಮತ್ತು ಎಷ್ಟು ನೀಟಾಗಿದೆ ಅಂತ. ಇದು ಗೋವಾದ ರಾಜಧಾನಿ ಪಣಜಿಯಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿದೆ. ನೀವೇನಾದರೂ ಗೋವಾಗೂ ಹೋಗಿ ಬೀಚ್ಗಳಿಗೆಲ್ಲ ಹೋಗಬೇಕು ಅನ್ನೋ ಪ್ಲ್ಯಾನಲ್ಲಿದ್ದರೆ ಖಂಡಿತವಾಗ್ಲೂ ಈ ಬೀಚ್ಗೆ ಭೇಟಿ ಕೊಡಿ. ಇದ್ರ ಬಗ್ಗೆ ನಾನು ಇನ್ನೊಂದಷ್ಟು ಇನ್ಫಾರ್ಮೇಷನ್ನ ಕೊಡ್ತೀನಿ. ಮೇ ಬಿ ಅದು ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಒಂದು ಪ್ರವಾಸಿ ತಾಣ ಆಗಿರೋದ್ರಿಂದ ಇಲ್ಲಿ ನಿಮಗೆ ಕೆಲವೊಂದು ವಾಟರ್ ಸ್ಪೋರ್ಟ್ಸ್ ಎಲ್ಲ ಇದೆ ಇಲ್ಲಿ. ಅದು ಯಾವುದಂದರೆ ಪ್ಯಾರಾಸ್ಕೈಲಿಂಗ್ ಮತ್ತು ಜೆಟ್ ಸ್ಕೀಯಿಂಗ್, ಸ್ನೋಕ್ರಿಂಗ್ ತುಂಬ ನೀವು ಎಂಜಾಯ್ ಮಾಡ್ಬೋದು ಇಲ್ಲಿಗೆ ನೀವು ವಿಸಿಟ್ ಮಾಡಿದ್ರೆ. ಮತ್ತು ಕಪಲ್ಸ್ಗೆಲ್ಲ ಒಂದು ರೊಮ್ಯಾಂಟಿಕ್ ಆದಂತಹ ಪ್ಲೇಸ್ ಆಗಿರುತ್ತೆ ಫ್ರೆಂಡ್ಸ್. ಇದು ಒಂಥರ ಪೀಸ್ಫುಲ್ ಆಗಿರುತ್ತೆ, ಎಲ್ಲ ಕಡೆ ಒಂಥರ ಶಾಂತವಾಗಿರುವಂತಹ ಪ್ಲೇಸು ಇದಾಗಿರುತ್ತೆ. ಮತ್ತು ಇದರ ಹತ್ರದಲ್ಲೇ ಒಂದು ಮಾರ್ಕೆಟ್ ಕೂಡ ಇದೆ. ಈ ಮಾರ್ಕೆಟ್ ಹೇಗೆ ಅಂದರೆ ಇಲ್ಲಿ ನೀವು ಬೇಕಾದಂತಹ, ಅಂದರೆ ಗೋವಾ ಅಲ್ಲಿನ ಸ್ಪೆಷಲ್ ಆದಂತಹ ಒಂದು ಹ್ಯಾಂಡಿಕ್ರಾಫ್ಟ್ ಆಗಿರ್ಬೋದು ಅಥವಾ ಒಂದು ಅಲ್ಲಿನ ಒಂದು ಡ್ರೆಸ್ ಆಗಿರ್ಬೋದು, ಬೇರೆ ಬೇರೆದನ್ನೆಲ್ಲ ನೀವು ಅಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು. ಮತ್ತು ನಿಮಗೆ ಅಲ್ಲಿ ಹೈ ಬಜೆಟ್ನ ರೂಮ್ಗಳು ಸಿಗುತ್ತೆ, ಬೇಕಿದ್ರೆ ಲೋ ಬಜೆಟ್ ರೂಮ್ಗಳು ಸಿಗುತ್ತೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಒಂದ್ಸಲಿ ಭೇಟಿ ಕೊಡಿ. ನೀವೇನಾದ್ರು ಭೇಟಿ ನೀಡಿದರೆ ಹೇಗಿತ್ತು ಅಂತ ಖಂಡಿತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.